ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಹಿಂದಿನ ವಿಡಿಯೋದ ಮುಂದುವರೆದ ಭಾಗ ಆಗಿರುತ್ತೆ. ಇಲ್ಲಿ ನೋಡ್ರಿ, ನಾನಿಬ್ಬರು ಮಕ್ಕಳು ಸೇರಿ ಹೈಡ್ ಆ್ಯಂಡ್ ಸಿಕ್ ಆಡತ್ತಿದ್ರೆ ಟೆಂಟ್ ಕಡೆ. ಇಲ್ಲಿ ಟೆಂಟ್ ಮಾತ್ರ ಅಲ್ಲ, ಟೆಂಟ್ ಹೌಸ್ ಮಾತ್ರ ಅಲ್ಲ, ಕಾಟೇಜಸ್, ಬೇರೆ ಬೇರೆ ಥರದ ಕಾಟೇಜಸ್ಸು ಅದಾವೆ, AC ಆ್ಯಂಡ್ ನಾನ್ AC. ಬಟ್ ಪ್ರೈಸ್ ವೇರಿಯೇಬಲ್ ಇರುತ್ತೆ. ಇದು ನಾವು ತೊಗೊಂಡಿದ್ದು ಟೆಂಟ್ ಹೌಸ್. ಪರ್ ಪರ್ಸನ್ 1050 ರೂಪೀಸ್ ಇರುತ್ತೆ. 5 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ಹಾಫ್ ರೇಟ್ ಚಾರ್ಜ್ ಇರುತ್ತೆ. ಇನ್ಕ್ಲೂಡ್ಸ್ ಡಿನ್ನರ್, ಸ್ನ್ಯಾಕ್ಸ್ ಮತ್ತು ಮಾರನೇ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್. ಇಲ್ಲೇ ಹಿಂದ್ಗಡೆ ಕಾಮನ್ ಟಾಯ್ಲೆಟ್, ಬಾತ್ರೂಮ್ಸ್ ಎಲ್ಲ ಅವೈಲೇಬಲ್ ಇರ್ತಾವೆ. ಫ್ಯಾಮಿಲಿ ಜೋಡಿ ಡೇ ಔಟ್ ಹೋಗೋ ಪ್ಲ್ಯಾನ್ ಇತ್ತಂದರೆ ಇದೊಂದು ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ವರ್ತ್ ಫಾರ್ ಮನಿ ಅಂತ ಅನ್ನಿಸ್ತು. ಇನ್ನು ಡಿನ್ನರಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇತ್ತು. ಅದು ಸಹ ಅನ್ಲಿಮಿಟೆಡ್ ಇತ್ತು. ನೈಟ್ ಡಿನ್ನರ್ ಆದ ನಂತರ ಲೈವ್ ಮ್ಯೂಸಿಕ್ ಇತ್ತು ವಿತ್ ಕ್ಯಾಂಪ್ ಫೈರ್. ನನ್ನ ಇಬ್ಬರು ಮಕ್ಕಳು ಕ್ಯಾಂಪ್ ಫೈರ್ ಮುಂದೆ ಕೂತ್ಕೊಂಡು ಫುಲ್ ಎಂಜಾಯ್ ಮಾಡತ್ತಿದ್ರು. ಯಾಕಂದರೆ ಕೆರೆ ಹತ್ತಿರ ಇರೋದ್ರಿಂದ ಸ್ವಲ್ಪ ರಾತ್ರಿ ಆದಂಗೆ ಚಳಿನೂ ಜಾಸ್ತಿ ಆಗುತ್ತೆ. ಹೀಗಾಗಿ ಕಂಪಲ್ಸರಿ ಮಕ್ಕಳಿಗೆ ಸ್ವೆಟರ್, ಕ್ಯಾಪ್ ಹಾಕಲೇಬೇಕು. ಆಲ್ಮೋಸ್ಟ್ ಎಲ್ಲ ಕಪಲ್ಸೇ ಇದ್ರಲ್ಲಿ. ನಮಗೆ ಇಷ್ಟವಾದ ಹಾಡನ್ನು ಸಹ ಇಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಬೋದಿತ್ತು. ಅವರು ಇಲ್ಲ ಅಂದರೆ ಎಲ್ಲರಿಗೂ ಎಲ್ಲ ರಿಕ್ವೆಸ್ಟನ್ನು ಫುಲ್ಫಿಲ್ ಮಾಡತ್ತಿದ್ರು. ಇಲ್ಲಿ ಕಪಲ್ ಡ್ಯಾನ್ಸ್ ಸಹ ಮಾಡ್ಬೋದಿತ್ತು. ಸೊ ನಾವು ಒಂದೆರಡು ಸ್ಟೆಪ್ ಹಾಕಿದ್ವಿ. ಆ ಕಡೆ ಲೈವ್ ಮ್ಯೂಸಿಕ್ ನಡೆದಿತ್ತು, ಈ ಕಡೆ ನಮ್ಮ ಮಕ್ಕಳು ತಮ್ಮದಲ್ಲಿ ಹೋಗ್ತೊಳಗೆ ಬ್ಯುಸಿ ಇದ್ರು ನೋಡ್ರಿ. ಹತ್ತತ್ರ 12 ಗಂಟೆ ಆಗಕ್ಕೆ ಬಂದಿತ್ತು. ಅವ್ರಿಗೆ ಇನ್ನೂ ನಿದ್ದೆ ಬಂದಿರಲಿಲ್ಲ. ಇನ್ನೂ ಆಟ ಆಡೋ ಮೂಡೊಳಗೆ ಇದ್ರು ಅವರು. ನೈಟ್ ನಾವು ಮಲ್ಕೋಬೇಕಾದ್ರೆ 1:30 ಆಯಿತು. ಹೀಗಾಗಿ ಇದನ್ನು ಟೆಂಟು ನನಗೆ ತೋರ್ಸೋಕ್ಕಾಗಿರಲಿಲ್ಲ. ನೈಟ್ ಏನೋ ಅಷ್ಟು ಕಾಣಂಗಿಲ್ಲ ಅಂಥೇಳಿ ಈಗ ತೋರಿಸ್ತೀನಿ. ಆಲ್ರೆಡಿ ನನ್ನ ದೊಡ್ಡ ಮಗ ಮತ್ತು ನಮ್ಮ ಹಸ್ಬೆಂಡ್ ಎದ್ದು ಹೋಗ್ಯಾರ. ನನ್ನ ಸಣ್ಣ ಮಗ ಜಸ್ಟ್ ಎದ್ದ ನೋಡ್ರಿ. ಯಾಕಂದ ಗುಡ್ ಮಾರ್ನಿಂಗ್. ಇದು ಯಾತು ಇದು ಟೆಂಟ್. ಹೊರಗಡೆ ನೋಡೋಕೆ ಚಿಕ್ಕ ಅನ್ನಿಸ್ತೈತೆ, ಅಂದರೆ ಸಣ್ಣದು ಸಾಕಾಗಂಗಿಲ್ಲ. ಏನೋ 4 ಜನಕ್ಕೆ ಅಂದ್ಕೊಂಡಿದ್ವಿ. ಬಟ್ ಓಕೆ, ದೊಡ್ಡದೈತಿ. 6x6 ಇನ್ನೂ ಜಾಸ್ತಿನೇ ಐತಿ. ಪರವಾಗಿಲ್ಲ, ದೊಡ್ಡದೈತಿ. ಆ್ಯಕ್ಚುಲಿ ನಾವು ಓನ್ ಬ್ಲ್ಯಾಂಕೆಟ್ ತಂದಿದ್ವಿ ಅಂತ ಚಲೋ ಆಯಿತು. ಯಾಕಂದರೆ ಇಲ್ಲಿ ಈ ಥರದ ತೆಳ್ಳಗಿನ ಬ್ಲ್ಯಾಂಕೆಟ್ ಇರ್ತಾವೆ. ನಮ್ಮ ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಬಂದಿದ್ವಿ ಅಂತ ದೊಡ್ಡ ಬ್ಲ್ಯಾಂಕೆಟ್ ತಂದಿದ್ವಿ. ಕಿಟನ್ ಕಡೆ ಹೋಗ್ಬೇಕಾ? ಹೋಗೋನ್ ತಡಿಯಪ್ಪೆ. ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ ರೀ. ಅರೆ ಫುಲ್ ಫಾಗ್ ಐತೆ ಹೊರಗೆ, ಕರೆಕ್ಟಾಗಿ ಏನೂ ಕಾಣಿಸತ್ತಿಲ್ಲ. ಇದು ಮಾರ್ನಿಂಗ್ ವ್ಯೂ. ಆಲ್ರೆಡಿ ಎಲ್ಲರೂ ಎದ್ದು ಆಟ ಆಡತ್ತಾರೆ. ಒಂದಿಷ್ಟು ಜನ ಇನ್ನೂ ಮಲ್ಕೊಂಡಾರೆ. ನಮ್ಮ ನೆಟ್ ಇಲ್ಲದಾವ ಎರಡು ಬಾಜು. ಬೆಳಗ್ಗೆ ಫುಲ್ ಫಾಗ್ ಇತ್ತಂತ, ಸೊ ಏನೂ ಕಾಣಿಸ್ತಿರ್ಲಿಲ್ಲ. ಈಗ ವಿಡಿಯೋ ಮಾಡತ್ತೇನೆ. ಇಲ್ಲೇ ಹತ್ತಿರದಲ್ಲೇ ಲೇಕ್ ಐತಿ. ಸರಿ ನೋಡೋಣ. ಪಾವನಾ ಲೇಕ್. ಅದು ಅಬು ನೋಡ್ತಿ, ಅಬು 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 ಅಬು. ಇದು ಪಾವನಾ ಲೇಕ್. ಇದರ ಸುತ್ತಲೂ ನಾವು ಸಹ್ಯಾದ್ರಿ ಬೆಟ್ಟಗಳನ್ನು ನೋಡಬಹುದು. ಆ್ಯಕ್ಚುಲಿ ಭಾಳ ಚಂದ ಐತೆ. ಈ ಕಡೆ ಬ್ರೇಕ್ಫಾಸ್ಟು ಸ್ಟಾರ್ಟ್ ಆಗಿತ್ತು. ಬ್ರೇಕ್ಫಾಸ್ಟಲ್ಲಿ ಉಪ್ಪಿಟ್ಟು, ಅವಲಕ್ಕಿ ಮತ್ತು ಬ್ರೆಡ್ ಜಾಮನ್ ಬಟರ್ ಇತ್ತು.
ಅನ್ನ ನಾಷ್ಟ ಮಾಡಕ್ಕೆ ಬಂದರೆ ಬರೀ ಆಟನ ಆಡ್ತಿರ್ತಾರೆ ನೋಡಿ. ಬಾಯ್ ಏನ ಯಾರೇ ಚೆಸ್ ಬೋರ್ಡ್ ಹಂಗೆ ಇಟ್ಟು ಹೋಗಾರ ಅದನ್ನ ಆಟ ಆಡಿ. ಅಪ್ಪ ಬಿಡು, ಅದೇನು ಮಾಡಬಾರ್ದು. ಅಥರ್ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಲೇಕ್ ಹತ್ರ ಬಂದಿದ್ವಿ. ಹಂಗೆ ಒಂದೆರಡು ಫೋಟೋನು ತೊಗೊಂಡ್ರೆ ಆಯ್ತು ಅಂತ ಹೇಳಿ. ಇಲ್ಲಿ ಬೋಟಿಂಗ್ ಮತ್ತು ಕಯಾಕಿಂಗು ಐತಿ. ಬೋಟಿಂಗ್ ಸ್ಪೀಡ್ ಬೋಟಿಂಗ್ ಮಾತ್ರ ಐತಿ ಇಲ್ಲಿ. ಮಕ್ಕಳನ್ನ ಕರ್ಕೊಂಡು ಬೋಟಿಂಗ್ ಹೋಗೋದು, ಅದು ಸ್ಪೀಡ್ ಬೋಟಿಂಗ್ ಹೋಗೋದು ಅಷ್ಟು ಸೇಫ್ ಅಲ್ಲ ಅಂಥೇಳಿ ನಾವು ಇಲ್ಲಿ ಹೋಗಲಿಲ್ಲ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡತ್ತಿದ್ವಿ. ಈಗ ಈವ್ನಿಂಗ್ 4 o'clock ಮಾರನೇ ದಿನ ಬೆಳಗ್ಗೆ 11 ಗಂಟೆ ತನಕ ಇರುತ್ತದೆ. ನನ್ನ ಹಸ್ಬೆಂಡ್ ಹೋಗಿ ಚೆಕ್ಔಟ್ ಮಾಡತ್ತಿದ್ರು. ನಾವು ಆ್ಯಕ್ಚುಲಿ ಇಲ್ಲೇ ಬಂದು ಬುಕ್ ಮಾಡಿದ್ವಿ. ಇದನ್ನು ಆನ್ಲೈನಲ್ಲೂ ಸಹ ಬುಕ್ ಮಾಡಬಹುದು. ಇದು ನೋಡ್ರಿ ಸೆಲೆಬ್ರೇಷನ್ ಬೋಟ್. ಏನೋ ಬರ್ಡೇ ಆಗಿರ್ಬೋದು, ಆ್ಯನಿವರ್ಸರಿ ಆಗಿರ್ಬೋದು, ಏನೋ ಸೆಲೆಬ್ರೇಷನ್ ಮಾಡೋದಿದ್ರು ಈ ಬೋಟನ್ನು ಬುಕ್ ಮಾಡ್ಬೋದಂತ. 1000 rupees ಬುಕಿಂಗ್ ಫೀಸ್. ಇದನ್ನು ಲೇಕ್ ಮಧ್ಯ ತೊಗೊಂಡೋಗಿ ಅಲ್ಲಿ ನಿಲ್ಲಿಸಿ ಕೇಕ್ ಕಟ್ಟೆಲ್ಲ ಮಾಡಬಹುದಂತ. ಏನೋ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಸೊ ಹೇಳಿದೆ. ನಾವು ಆ್ಯಕ್ಚುಲಿ ಪಾವನ ಲೇಕಲ್ಲಿ ಬೋಟಿಂಗ್ ಮಾಡಿರಲಿಲ್ಲ, ಯಾಕಂದರೆ ಅಲ್ಲಿ ಸ್ಪೀಡ್ ಬೋಟಿಂಗ್ ಮಾತ್ರ ಇತ್ತು. ಇದು ಕೇಸರಸಾಯಿ ಡ್ಯಾಮ್ ಅಂತ ಹೇಳಿ ಪಾವನ ಲೇಕಿಂದ ಒಂದು 15 kilometers ದೂರ ಐತಿದು. ನಮ್ಮ ಅಥರ್ವಿಂದ ಫಸ್ಟ್ ಟೈಮ್ ಬೋಟ್ ರೈಡಿಂಗ್ ಇದು. ಸೊ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದ. ಟ್ವೆಲ್ ಮಿನಿಟ್ಸ್ ಬೋಟಿಂಗ್ ಟೈಮ್ ಹೆಂಗೆ ಮುಗೀತು ಅಂತಲೇ ಗೊತ್ತಾಗಲಿಲ್ಲ. ಎಲ್ಲರೂ ಬೋಟಿಂಗ್ ಎಂಜಾಯ್ ಮಾಡಿದ್ವಿ. ಇಲ್ಲಿಗೆ ನಮ್ಮದು 1 day ಪಿಕ್ನಿಕ್ಕು ಮುಗೀತು. ಇನ್ನೇನು ಮನೆಗೆ ಹೋಗೋ ಟೈಮೂ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡೇನಿ. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೇನಂತ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.